ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಕೃತಿಕಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು KSOU ಅಕಾಡೆಮಿಕ್ ಆ್ಯಪ್ನ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಬಿಗಿನ್. ಸೊ ಒನ್ಸ್ ನಿಮ್ಮದು ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಮುಗ್ದಾದ್ಮೇಲೆ, ನಿಮ್ಮದು ಫೀ ಪೇಮೆಂಟ್ ಎಲ್ಲ ಆದಮೇಲೆ 2 ಡೇಸ್ ಬೇಕಾಗುತ್ತೆ KSOU ಅಕಾಡೆಮಿಕ್ ಆ್ಯಪ್ಗೆ ನಿಮಗೆ ಆಕ್ಸೆಸ್ ಸಿಗೋದಕ್ಕೆ. ಸೊ 2 ಡೇಸ್ ಇಲ್ಲ 3 ಡೇಸ್ ಬೇಕಾಗತ್ತೆ ಯೂಶಲಿ. 3 ಡೇಸ್ ಆದ್ಮೇಲೆ ನೀವು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಬೇಕು. iOS ಅಂದ್ರೆ ಆಪಲ್ ಫೋನ್ ಇಲ್ಲಾಂದ್ರೆ ಐಪ್ಯಾಡ್, ಸೊ ಮ್ಯಾಕ್ ಬುಕ್ ಇದಕ್ಕೆಲ್ಲ ಆಕ್ಚುಲಿ ಆ್ಯಪ್ ಇನ್ನೂ ಡೆವಲಪ್ ಮಾಡಿಲ್ಲ. ಬಟ್ ಆಂಡ್ರಾಯ್ಡ್ಗೆ ಆ್ಯಪ್ ಇದೆ. ಸೊ ಇನ್ ಕೇಸ್ ಆಂಡ್ರಾಯ್ಡ್ ಇದ್ದವರು ಆ್ಯಪ್ ಯೂಸ್ ಮಾಡ್ಬೋದು. ಆರ್ ಎಲ್ಸ್ ನೀವು ಐಫೋನ್ ಏನಾದ್ರು ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿಸ್ ವೆಬ್ಸೈಟ್. ಸೊ ವೆಬ್ಸೈಟ್ ಏನಿದೆ ಅಂದ್ರೆ ನೀವು ಜಸ್ಟ್ KSOU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಅಂತ ಟೈಪ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಒಂದು ಲಿಂಕ್ ಸಿಗತ್ತೆ. ನೀವು ಇವನ್ ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಮಾಡಬೇಕು ಅಂದ್ರೂ ನೀವು ಈ ವೆಬ್ಸೈಟ್ಗೆ ಹೋಗ್ಬೋದು. ಸೊ ಈ ವೆಬ್ಸೈಟ್ಗೆ ಹೋದ್ರೆ ಲಾಗಿನ್ ಆಕ್ಚುಲಿ ಸ್ಟೂಡೆಂಟ್, ಟೀಚರ್, ಗಾರ್ಡಿಯನ್ 3 ಇದೆ. ಸೊ ನಾವು ಸ್ಟೂಡೆಂಟ್ ಲಾಗಿನ್ ಮಾಡ್ತಾ ಇದೀವಿ. ನೀವು ಅಡ್ಮಿಷನ್ ಆಗುವಾಗ ಯಾವ ಫೋನ್ ನಂಬರ್ ಕೊಟ್ಟಿರ್ತೀರಾ ಅದೇ ಫೋನ್ ನಂಬರ್ ಹಾಕ್ಬೇಕು ಇಲ್ಲಿ. ಸೊ ಇಲ್ಲಿ ನನ್ನ ಫೋನ್ ನಂಬರ್ ಹಾಕ್ತೀನಿ. ನಾನು ಇಲ್ಲಿ ಫೋನ್ ನಂಬರ್ ಹಾಕಿದ ತಕ್ಷಣ ನಾನಿಲ್ಲಿ ಸೆಂಡ್ OTP ಅಂತ ಕೊಡ್ತೀನಿ. ಸೊ ಸೆಂಡ್ OTP ನಾನೇನಾದ್ರೂ ಕ್ಲಿಕ್ ಮಾಡಿದ್ರೆ ನೀವು ಯಾವ ಫೋನ್ ನಂಬರ್ ಇಲ್ಲಿ ಕೊಟ್ಟಿರ್ತೀರಾ ಆ ನಂಬರ್ಗೆ OTP ಬರುತ್ತೆ KSOU ಸೈಡ್ ಇಂದ. ಸೊ ಅದನ್ನ ನೋಡೋಣ ಈಗ. ಸೊ ನಂದು OTP ಬಂದಾದ್ಮೇಲೆ OTP ಹಾಕಾದ್ಮೇಲೆ ನಾನಿಲ್ಲಿ ಶೋ ನೋಟಿಫಿಕೇಶನ್ಸ್ ಇದೆ ಅಲ್ಲೋಗಿ ಕೊಡ್ತೀನಿ. ಸೊ ನನಗೆ ಈ ಪ್ಲಾಟ್ಫಾರ್ಮ್ಗೆ ಆಕ್ಸೆಸ್ ಸಿಕ್ಕಿದೆ ಇವಾಗ. ಸೊ ಈ ಪ್ಲಾಟ್ಫಾರ್ಮ್ ಅಲ್ಲಿ ಏನೇನು ಇನ್ಫಾರ್ಮೇಶನ್ ಇದೆ ಅಂದ್ರೆ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ನಿಮ್ ನೇಮ್ ಕರೆಕ್ಟ್ ಇದೆಯಾ, ನೀವು ಯಾವ ಪ್ರೋಗ್ರಾಮ್ ತಗೊಂಡಿದ್ದೀರಾ ಅದು ಕರೆಕ್ಟ್ ಆಗಿದೆಯಾ, ಯಾವ ಸೆಮ್ ಇದೆ ಅದು ಕರೆಕ್ಟ್ ಆಗಿದೆಯಾ ಅಂತ. ಸೊ ಇದೆಲ್ಲ ಕರೆಕ್ಟ್ ಇದ್ರೆ ಇಲ್ಲಿ ಏನೇನ್ ಕೊಟ್ಟಿದ್ದಾರೆ ಈ ಟ್ಯಾಬ್ಸ್ ಎಲ್ಲ ಇಲ್ಲೇ ಇದೆ ನಿಮ್ಗೆ ಆಕ್ಚುಲಿ ಹೋಮ್ ಸ್ಕ್ರೀನ್ ಅಲ್ಲಿ ಇದೆ. ಸೊ ಈ ಹೋಮ್ ಸ್ಕ್ರೀನ್ ಅಲ್ಲಿ ಮೇನ್ ಫಸ್ಟ್ ಏನಿದೆ ಅಸೈನ್ಮೆಂಟ್ಸ್. ಸೊ ಅಸೈನ್ಮೆಂಟ್ಸ್ ಅಂತ ಅಂದ್ರೆ ನಿಮ್ಗೆ ಅಡ್ಮಿಷನ್ ಆದ್ಮೇಲೆ 1 ಮಂತ್, ಮೋಸ್ಟ್ಲಿ 1 ಮಂತ್ ಆದ್ಮೇಲೆ ಅಸೈನ್ಮೆಂಟ್ಸ್ ಕೊಡ್ತಾರೆ. ಸೊ ಇದು ಅಸೈನ್ಮೆಂಟ್ಸ್ ಟ್ಯಾಬ್ ಆಕ್ಚುಲಿ. ಇಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಇದು ಶೋ ಆಗತ್ತೆ. ಸೊ ಯಾವ ಸಬ್ಜೆಕ್ಟ್ ಅಸೈನ್ಮೆಂಟ್ ಅಂತ, ಯಾವ ಸಬ್ಜೆಕ್ಟ್ ಅಸೈನ್ಮೆಂಟ್ ಅಂತ ಗೊತ್ತಾದಾದ್ಮೇಲೆ ಇದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕರೆಕ್ಟ್ ಆಗಿ ಓದ್ಕೊಂಡು ಇಲ್ಲಿ ಐ ಬಟನ್ ಇದೆ. ಸೊ ಐ ಬಟನ್ ನೀವೇನಾದ್ರೂ ಕ್ಲಿಕ್ ಮಾಡಿದ್ರೆ ಇಲ್ಲೇ ನಿಮಗೆ ಅಸೈನ್ಮೆಂಟ್ ಶೋ ಆಗತ್ತೆ. ಆರ್ ಎಲ್ಸ್ ನೀವು ಡೌನ್ಲೋಡ್ ಮಾಡಿ ಆಮೇಲೆ ನೋಡ್ತೀನಿ ಅಂತ ಅಂದ್ರೆ ಅಲ್ಲೇ ನೆಕ್ಸ್ಟ್ ಡೌನ್ಲೋಡ್ ಬಟನ್ ಇದೆ. ಸೊ ಈ ಡೌನ್ಲೋಡ್ ಆಪ್ಷನ್ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಆಗಿದೆ ನೋಡಿ. ಅವಾಗ ನೀವು ಯಾವಾಗಾದ್ರೂ ಆಕ್ಸೆಸ್ ಮಾಡ್ಬೋದು ಆಫ್ಲೈನ್ ಇದ್ದಾಗ. ಈ ಐ ಬಟನ್ ವರ್ಕ್ ಆಗ್ಬೇಕು ಅಂದ್ರೆ ನೀವು ಆನ್ಲೈನ್ ಇರಲೇಬೇಕು, ಇಂಟರ್ನೆಟ್ ಇರಬೇಕು. ಸೊ ಇಲ್ಲಿ ಅಸೈನ್ಮೆಂಟ್ ಒನ್ಸ್ ನೀವು ಚೆಕ್ ಮಾಡಿ ಅಸೈನ್ಮೆಂಟ್ ಬರ್ದಾದ್ಮೇಲೆ ಇಲ್ಲಿ ಸಬ್ಮಿಟ್ ಮಾಡೋದಕ್ಕೆಲ್ಲ ಇದೆ. ಸೊ ಇಲ್ಲಿ ಸಬ್ಜೆಕ್ಟ್ ನೇಮ್ ಹಾಕಿ, ಡಿಸ್ಕ್ರಿಪ್ಷನ್ ಹಾಕಿ ನಿಮ್ದು ಅಸೈನ್ಮೆಂಟ್ PDF ಏನಿದೆ ಇಲ್ಲಿ ಅಪ್ಲೋಡ್ ಮಾಡಬಹುದು. ಸೊ ಇದೇ ತರ ಎಲ್ಲಾ ಸಬ್ಜೆಕ್ಟ್ಸ್ ಅಸೈನ್ಮೆಂಟ್ಸ್ ಇರುತ್ತೆ. ಎಲ್ಲಾ ಸಬ್ಜೆಕ್ಟ್ಸ್ ನೀವು ಚೆಕ್ ಮಾಡಿ ನೀವು ಅಸೈನ್ಮೆಂಟ್ಸ್ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ SLM ರೆಪೋಸಿಟರಿ ಅಂತ ಅಂದ್ರೆ ಇಲ್ಲಿ ನಿಮ್ಗೆ ನೋಟ್ಸ್, ಟೆಕ್ಸ್ಟ್ ಬುಕ್ಸ್ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಆಕ್ಚುಲಿ ಎಲ್ಲಾ ಸಬ್ಜೆಕ್ಟ್ಸ್ ನೋಟ್ಸ್ ಇದೆ ನೀವು ಚೆಕ್ ಮಾಡೋದಾದ್ರೆ. ಡೇಟಾ ಸ್ಟ್ರಕ್ಚರ್ಸ್ ಲ್ಯಾಬ್ ಕೋರ್ಸ್ ಇದೆ. ಸೊ ಇಲ್ಲಿ ನೋಡಿದ್ರೆ ನನಗೆ ಎಲ್ಲಾ ಪ್ರೋಗ್ರಾಮ್ದು ಮ್ಯಾನ್ಯುಯಲ್ ಇದೆ. ಸೊ ಅಕಸ್ಮಾತ್ ಏನಾದ್ರೂ ನನಗೆ ಆಫ್ಲೈನ್ ಅಲ್ಲಿ ನೋಡ್ಬೇಕು ಅಂತ ಅಂದ್ರೆ ಇಲ್ಲೇ ಡೌನ್ಲೋಡ್ ಆಪ್ಷನ್ ಇದೆ. ಸೊ ನೀವು ಇಲ್ಲಾದ್ರೂ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಬೋದು. ಆರ್ ಎಲ್ಸ್ ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೇ ಡೌನ್ಲೋಡ್ ಆಪ್ಷನ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೌನ್ಲೋಡ್ ಆಗುತ್ತೆ. ಸೊ ಅಲ್ಲೇ ನೀವು ಪಕ್ಕದ ಟ್ಯಾಬ್ ಬಂದ್ರೆ ಅಕಸ್ಮಾತ್ ಏನಾದ್ರೂ ಅದ್ರ ರಿಲೇಟೆಡ್ ವಿಡಿಯೋಸ್ ಇದ್ರೆ ಸೊ ಇಲ್ಲಿ ಅಪ್ಲೋಡ್ ಮಾಡ್ತಾರೆ. ಎಕ್ಸಾಂಪಲ್ ತೋರ್ಸೋದಾದ್ರೆ ಲೆಟ್ ಮಿ ಟೇಕ್ ಕಂಪ್ಯೂಟರ್ ನೆಟ್ವರ್ಕ್ಸ್. ಸೊ ಇಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಲ್ಲಿ ವಿಡಿಯೋ ಇದೆ ನೋಡಿ. ಸೊ ಇಲ್ಲಿ ಯೂನಿಟ್ 1 ಅಲ್ಲಿ ಸೆಷನ್ 1, ಸೆಷನ್ 2, ಸೆಷನ್ 3. ಸೊ ಟೋಟಲಿ 4 ಯೂನಿಟ್ಸ್ ತನಕ ಇಲ್ಲಿ ಲೆಕ್ಚರ್ಸ್ ಇದೆ. ಸೊ ಇದನ್ನ ನೀವು ಫ್ರೀ ಆದಾಗ ಯಾವಾಗಾದ್ರೂ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಸೊ ಇಲ್ಲಿ ಎಲ್ಲಾ ಯೂನಿಟ್ಸ್ದು ಕೊಟ್ಟಿಲ್ಲ ಅಂತ ಅಂದ್ರೂ ಸ್ವಲ್ಪ ಯೂನಿಟ್ಸ್ ಯಾವ್ದ್ಯಾವ್ದು ಅವೈಲಬಲ್ ಇರುತ್ತೆ ಆ ಯೂನಿಟ್ಸ್ ಕೊಟ್ಟಿರ್ತಾರೆ. ನಿಮಗೆ ಫ್ರೀ ಆದಾಗ ನೀವು ಚೆಕ್ ಮಾಡಿ ಯಾವ ಯೂನಿಟ್ ನಿಮಗೆ ಬೇಕು ಆ ಯೂನಿಟ್ ವ್ಯೂ ಮಾಡಿ ಪ್ಲೇ ಮಾಡಿ ನೀವು ಬೇಕಾದ್ರೆ ವಿಡಿಯೋಸ್, ಲೆಕ್ಚರಿಂಗ್ ವಿಡಿಯೋಸ್ ನ ನೋಡ್ಬೋದು. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. Dear students, in the previous session we discussed about physical transmission mediums. ಸೊ ಈ ತರ ಇರುತ್ತೆ ಈ ಲೆಕ್ಚರಿಂಗ್ ಸೀರೀಸ್. ಆಕ್ಚುಲಿ ರೆಕಾರ್ಡೆಡ್ ಸೆಷನ್ಸ್ ಆಗಿರುತ್ತೆ. ಯಾವುದೇ ರೀತಿ ಆನ್ಲೈನ್ ಸೆಷನ್ಸ್ ಇಲ್ಲಿ ಕೊಟ್ಟಿರಲ್ಲ. ಆಗ ತಾನೇ ಮಾಡೋ ಸೆಷನ್ಸ್ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ಸ್ಕೆಡ್ಯೂಲ್ ಆಗಿದ್ರೆ. ಸೊ ಅವಾಗ ನೀವು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಬಹುದು. ಸೊ ಏನಾದ್ರು ಆಡಿಯೋಸ್ ಇದ್ರೆ ಇಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ಇಲ್ಲಿ ಯಾವ ಆಡಿಯೋನು ಇಲ್ಲ.
ದೆನ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಇರುತ್ತೆ. ಸೊ ದಿಸ್ ಇಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್. ನಿಮ್ಗೆ ಇನ್ನೂ ಜಾಸ್ತಿ ಕ್ವೆಶನ್ ಪೇಪರ್ಸ್ ಆದ್ರೂ ಪ್ರೀವಿಯಸ್ ಇಯರ್ದೆಲ್ಲ ಬೇಕು ಅಂದ್ರೆ ನೀವು KSOU ಮೈಸೂರು ವೆಬ್ಸೈಟ್ಗೆ ಹೋಗಿ ಅಲ್ಲಿ ಚೆಕ್ ಮಾಡಬಹುದು. ಸೊ ದಿಸ್ ಇಸ್ ಅಬೌಟ್ ಕ್ವೆಶನ್ ಪೇಪರ್. ನೀವು ಸಿಲೆಬಸ್ ಕಾಪಿ ಚೆಕ್ ಮಾಡ್ತೀನಿ ಅಂತ ಅಂದ್ರೆ, ಸೊ ಇವಾಗ ನಾನು ಕಂಪ್ಯೂಟರ್ ನೆಟ್ವರ್ಕ್ಸ್ ತಗೊಂಡಿದ್ದೀನಿ, ನನಗೆ MCA ಫಸ್ಟ್ ಸೆಮ್ ಅಲ್ಲಿ ಬರುತ್ತೆ ಇದು. ಸೊ ಟೋಟಲಿ ನಮಗೆ ಎಷ್ಟು ಯೂನಿಟ್ಸ್ ಇರುತ್ತೆ ಅಂತ ಅಂದ್ರೆ, ಸೊ 3 ಬ್ಲಾಕ್ಸ್ ಇರುತ್ತೆ. 3 ಬ್ಲಾಕ್ಸ್ ಅಲ್ಲಿ 3 or 4 ಬ್ಲಾಕ್ಸ್ ಇರುತ್ತೆ. 4 ಬ್ಲಾಕ್ಸ್ ಅಲ್ಲಿ 4 ಯೂನಿಟ್ಸ್ ಇರುತ್ತೆ. ಇಲ್ಲಿ ಮೋಸ್ಟ್ಲಿ ಕೊಟ್ಟಿಲ್ಲ. ಐ ಜಸ್ಟ್ ಟೇಕ್ ಸಮ್ ಅದರ್ ಸಬ್ಜೆಕ್ಟ್. ಸೊ ಪ್ರೋಗ್ರಾಮಿಂಗ್ ವಿತ್ ಸಿ ತಗೊಂಡಿದ್ದೀನಿ. ಸೊ ಸ್ಕೀಮಾ ಇಲ್ಲಿ ನೋಡಿದ್ರೆ ನಾವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಈಚ್ ಬ್ಲಾಕ್ ಕಂಟೈನ್ಸ್ 4 ಯೂನಿಟ್ಸ್. ಸೊ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3 ಅಂಡ್ ಬ್ಲಾಕ್ 4 4 ಬ್ಲಾಕ್ಸ್ ಇದೆ. 4 ಬ್ಲಾಕ್ಸ್ ಅಲ್ಲೂ ನಮಗೆ 4 ಯೂನಿಟ್ಸ್ ಇದೆ. ಸೊ ಇಲ್ಲಿ ನಾವು ಯಾವುದೇ ರೀತಿ ಇಷ್ಟು ಯೂನಿಟ್ಸ್ ಅಲ್ಲಿ ಇಷ್ಟು ಕ್ವೆಶನ್ಸ್ ಬರುತ್ತೆ ಅಂತ ಫಿಕ್ಸ್ ಅಜೆಂಡಾ ಇಲ್ಲ ಇವ್ರ ಹತ್ರ. ಯಾವುದೇ ಯೂನಿಟ್ಸ್ ಅಲ್ಲಿ ಎಷ್ಟಾದ್ರೂ ಕ್ವೆಶನ್ಸ್ ಬರ್ಬೋದು, ಬಟ್ ಯೂಶಲಿ ಆಪ್ಷನ್ಸ್ ಇರುತ್ತೆ. ಔಟ್ ಆಫ್ 6 ಯು ಕ್ಯಾನ್ ರೈಟ್ 4 ಆನ್ಸರ್ಸ್ ಅಂತ. ಸೊ 4 ಕ್ವೆಶನ್ಸ್ ನ ಅಟೆಂಡ್ ಮಾಡಿದ್ರೆ ಸಾಕು, ಸಮಥಿಂಗ್ ಲೈಕ್ ದಟ್. ಅಂದ್ರೆ ಸೊ ನೆಕ್ಸ್ಟ್ ಟ್ಯಾಬ್ ಬಂದ್ಬಿಟ್ಟು ಇ ಮೆಸೇಜಸ್ ಅಂತ. ಸೊ ಇ ಮೆಸೇಜಸ್ ಅಲ್ಲಿ ಇಲ್ಲಿ ಏನೇನ್ ನೋಟಿಫಿಕೇಶನ್ಸ್ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಬರುತ್ತೆ ಅಷ್ಟೇ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಲೈಬ್ರರಿ ಅವೇರ್ನೆಸ್ ಟ್ರೈನಿಂಗ್ ಇದೆ, ಸೊ ಅದ್ರ ಬಗ್ಗೆ ನೋಟಿಫಿಕೇಶನ್ ಬಂದಿದೆ. ಅಂಡ್ ಆಲ್ಸೋ ನಾವು ಸ್ಟಾರ್ಟಿಂಗ್ ಜಾಯ್ನ್ ಆದಾಗ ಓರಿಯಂಟೇಶನ್ ಪ್ರೋಗ್ರಾಮ್ ಮಾಡಿದ್ರು. ಸೊ ಓರಿಯಂಟೇಶನ್ ಪ್ರೋಗ್ರಾಮ್ ಯಾವ ಡೇಟ್ ಅಲ್ಲಿ ಆಯ್ತು ಅನ್ನೋದ್ರ ಬಗ್ಗೆ ನೋಟಿಫಿಕೇಶನ್. ಸೊ ಇಲ್ಲಿ ನೋಡೋದಾದ್ರೆ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಅರೇಂಜ್ಡ್ ಆನ್ 21/12/2024. ಸೊ ಇದ್ರಲ್ಲಿ ನಮಗೆ ಓರಿಯಂಟೇಶನ್ ಅರೇಂಜ್ ಆಗಿತ್ತು. ಸೊ ಅದೆಲ್ಲ ನೋಟಿಫಿಕೇಶನ್ಸ್ ನಿಮ್ಗೆ ಇದ್ರಲ್ಲಿ ಬರುತ್ತೆ. ಸೊ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್ ಆಕ್ಚುಲಿ. ಸೊ ನಿಮ್ಗೆ ಏನಾದ್ರು ನೋಟಿಫಿಕೇಶನ್ಸ್ ಇದ್ರೆ ನೀವು ಬೇಕಾದ್ರೆ ರೆಫರ್ ಮಾಡ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಕ್ವಿಜ್ಲೆಟ್. ಸೊ ಕ್ವಿಜ್ಲೆಟ್ ಅಲ್ಲಿ ಏನಂತ ಅಂದ್ರೆ, ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ನಿಮ್ಗೆ ಏನಾದ್ರು ಕ್ವಿಜಸ್ ಇದ್ರೆ ಇಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೊ ಸದ್ಯಕ್ಕೆ ಯಾವ ಕ್ವಿಜ್ ಇಲ್ಲ, ಬಟ್ ಏನ್ ಮಾಡ್ಬೇಕು ಅಂತಿದ್ದಾರೆ ಅಂದ್ರೆ, ನಮ್ದು ಥಿಯರಿ ಎಕ್ಸಾಮ್ಸ್ ಬರತ್ತಲ್ಲ, ಸೊ ಅದಕ್ಕೂ ಮುಂಚೆ ಮಾಕ್ ಟೆಸ್ಟ್ ಅಂತ ಕೊಡ್ತಾರೆ. ಮಾಕ್ ಟೆಸ್ಟ್ ಇನ್ ದ ಸೆನ್ಸ್, ನಾವು ಫಸ್ಟ್ ಟೈಮ್ ಥಿಯರಿ ಎಕ್ಸಾಮ್ಸ್ ಬರಿಬೇಕಾದ್ರೆ ಸ್ವಲ್ಪ ಜನ ನರ್ವಸ್ ಆಗ್ತಾರೆ ಅಂತ ಹೇಳಿ ಮಾಕ್ ಟೆಸ್ಟ್ ಅಂತ ಕೊಡ್ತಾರೆ. ಸೊ ದಟ್ ನಮ್ಗೆ ಮೋಸ್ಟ್ಲಿ 80 ಮಾರ್ಕ್ಸ್ ಕೊಡ್ತಾರ, ಆರ್ ಎಲ್ಸ್ ಜಸ್ಟ್ ಒಂದು ಟೆಸ್ಟ್ ತರ ಸಮ್ 50 ಮಾರ್ಕ್ಸ್ಗೆ ಇಲ್ಲ ಅಂದ್ರೆ 25 ಮಾರ್ಕ್ಸ್ ಕೊಡ್ತಾರೆ. ಅದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಇಲ್ಲ. ಬಟ್ ಮಾಕ್ ಟೆಸ್ಟ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ, ಎಕ್ಸಾಮ್ ಕ್ವೆಶನ್ ಪೇಪರ್ ಅಲ್ಲಿ ಯಾವ ಪ್ಯಾಟರ್ನ್ ಅಲ್ಲಿ ಕ್ವೆಶನ್ ಬರುತ್ತೆ, ಅಂಡ್ ನಾವ್ ಯಾವ ಪೇಸ್ ಅಲ್ಲಿ ಆನ್ಸರ್ ಮಾಡ್ಬೇಕು, ಎಷ್ಟು ಪೇಜಸ್ ಬರೀಬೇಕಾಗುತ್ತೆ, ಮಾರ್ಕ್ಸ್ ಹೆಂಗ್ ಅಲಾಟ್ ಆಗಿರುತ್ತೆ. ಸೊ ಇದೆಲ್ಲ ನಮಗೆ ಒಂದು ಐಡಿಯಾ ಬರುತ್ತೆ ನಾವು ಮಾಕ್ ಟೆಸ್ಟ್ ಬರೆದ್ರೆ. ಸೊ ಅದಕ್ಕೋಸ್ಕರ KSYO ಅವರು ಮಾಕ್ ಟೆಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಮೇ ಬಿ ಇಲ್ಲಿ ಪ್ರಾಕ್ಟೀಸ್ ಟೆಸ್ಟ್ಗಳು ಅದೆಲ್ಲ ಅಪ್ಲೋಡ್ ಮಾಡ್ತಾರೆ ಅಪ್ಕಮಿಂಗ್ ಡೇಸ್ ಅಲ್ಲಿ. ಸದ್ಯಕ್ಕೆ ನನ್ನ ಸ್ಕೆಡ್ಯೂಲ್ ಅಲ್ಲಿ ಇಲ್ಲಿ ಯಾವುದು ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆನ್ಲೈನ್ ಕ್ಲಾಸ್ ಟ್ಯಾಬ್ ಇದೆ. ಸೊ ಆನ್ಲೈನ್ ಕ್ಲಾಸ್ ಟ್ಯಾಬ್ ಅಲ್ಲಿ KSYO ಅವರು ಲೆಕ್ಚರರ್ಸ್ ಯಾವ್ದಾದ್ರು ಆನ್ಲೈನ್ ಕ್ಲಾಸಸ್ ಸ್ಕೆಡ್ಯೂಲ್ ಮಾಡಿದ್ರೆ, ಆರ್ ಎಲ್ಸ್ ರೆಕಾರ್ಡ್ ಆಗಿರೋ ವಿಡಿಯೋಸ್ ಇದೆಲ್ಲ ಇಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಸೊ ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಕಂಪ್ಯೂಟರ್ ನೆಟ್ವರ್ಕ್ಸ್ ಇದೆ, ಪ್ರೋಗ್ರಾಮಿಂಗ್ ವಿತ್ ಸಿ ಲೆಕ್ಚರ್ಸ್ ಇದೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ನಾನು ಇದು ಎಲೆಕ್ಟಿವ್ ಸಬ್ಜೆಕ್ಟ್ ತಗೊಂಡಿರೋದು ಇಂಡಿಯನ್ ಪಾಲಿಟಿ, ಸೊ ಅದ್ರ ಬಗ್ಗೆ ಲೆಕ್ಚರ್ಸ್ ಇದೆ. ಸೊ ಇದೆಲ್ಲಾನು ನಾವು ಇಲ್ಲಿ ಚೆಕ್ ಮಾಡ್ಬೋದು. ಆನ್ಲೈನ್ ಕ್ಲಾಸ್ ಮುಂಚೆ ನಡೆದಿರುತ್ತಲ್ಲ ಅದ್ರದ್ದೆಲ್ಲ ರೆಕಾರ್ಡೆಡ್ ಸೆಷನ್ಸ್ ಇಲ್ಲಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇವೆಂಟ್ ಕ್ಯಾಲೆಂಡರ್. ಸೊ ಇಲ್ಲಿ ಏನಾದ್ರೂ ಇಂಪಾರ್ಟೆಂಟ್ ಇವೆಂಟ್ಸ್ ಇದ್ರೆ ಇಲ್ಲಿ ಮಾರ್ಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮೇ ಬಿ ಎಕ್ಸಾಮ್ ಡೇಟ್ಸ್ ಈ ತರ ಏನಾದ್ರು ಇದ್ರೆ ಈ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಆಗಿರುತ್ತೆ. ಸದ್ಯಕ್ಕೆ ಯಾವ ಇವೆಂಟ್ಸ್ ಇಲ್ಲ, ಸೊ ಮಾರ್ಕ್ ಆಗಿಲ್ಲ ಯಾವ್ದು. ನೆಕ್ಸ್ಟ್ ಎಕ್ಸಾಮ್ ನೋಟಿಫಿಕೇಶನ್ಸ್. ಸೊ ಎಕ್ಸಾಮ್ ನೋಟಿಫಿಕೇಶನ್ಸ್ ಅಂತ ಅಂದ್ರೆ, ನಮ್ದು ಎಕ್ಸಾಮ್ಸ್ ಯಾವಾಗ ಸ್ಕೆಡ್ಯೂಲ್ ಮಾಡಿದ್ದಾರೆ ಅನ್ನೋದನ್ನ ಚೆಕ್ ಮಾಡಕ್ಕೆ ಈ ಟ್ಯಾಬ್ ನ ಯೂಸ್ ಮಾಡ್ತೀವಿ. ಇದು ಆಕ್ಚುಲಿ KSOU ಮೈಸೂರ್ ವೆಬ್ಸೈಟ್ ಅಲ್ಲಿ, ನಾವು ಒರಿಜಿನಲ್ ವೆಬ್ಸೈಟ್ ಏನಿದೆ KSOU ಅವ್ರದ್ದು, ಅಲ್ಲಿನೇ ಹೋಗಿ ಚೆಕ್ ಮಾಡ್ಬೋದು, ಆರ್ ಎಲ್ಸ್ ಇದ್ರ ಮೂಲಕನೂ ಚೆಕ್ ಮಾಡ್ಬೋದು. ಎರಡೂ ಸೇಮ್ ಪೇಜ್ಗೆನೆ ನಿಮ್ಗೆ ಹೋಗುತ್ತೆ. ಇಲ್ಲಿ ನೀವು ಚೆಕ್ ಮಾಡೋದಾದ್ರೆ 24-25 ಜುಲೈ ಸೆಷನ್ ಸೆಮಿಸ್ಟರ್ ಫ್ರೆಶರ್ಸ್ ಎಕ್ಸಾಮ್ ಫೀ ಪೇಮೆಂಟ್ ನೋಟಿಫಿಕೇಶನ್ ಮಾತ್ರ ಇದೆ, ಬಟ್ ಇನ್ನು ಎಕ್ಸಾಮ್ ಯಾವಾಗ ಅಂತ ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದ್ರೆ ಅದೆಲ್ಲ ನೋಟಿಫಿಕೇಶನ್ ಇಲ್ಲಿ ನಮಗೆ ಸಿಗುತ್ತೆ. ನೆಕ್ಸ್ಟ್ ನೋ ಯೋರ್ ಸಬ್ಜೆಕ್ಟ್ ಅಂತ ಇದೆ. ಸೊ ಇಲ್ಲಿ ನಿಮ್ ರೋಲ್ ನಂಬರ್ ಹಾಕಿದ್ರೆ ನಿಮ್ದು ಯಾವ್ಯಾವ ಸಬ್ಜೆಕ್ಟ್ಗೆ ನೀವು ಎನ್ರೋಲ್ ಆಗಿದ್ದೀರಾ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಬಟ್ ಎನಿವೇ ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಇಲ್ಲಿ ಆಲ್ರೆಡಿ ಸಿಕ್ಬಿಟ್ಟಿರುತ್ತೆ, ಸೊ ಇದೇನು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಇಲ್ಲಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನೋಟಿಫಿಕೇಶನ್ ಅಲ್ಲಿ ಅಸೈನ್ಮೆಂಟ್ ಫ್ರಂಟ್ ಶೀಟ್ ಇದೆ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಅಸೈನ್ಮೆಂಟ್ ಬರೆಯೋದ್ ಮುಂಚೆ ನೀವು ಫಸ್ಟ್ ಫ್ರಂಟ್ ಶೀಟ್ ಹಾಕ್ಬೇಕು. ಅಸೈನ್ಮೆಂಟ್ ಹೇಗೆ ಬರೆಯೋದು, ಏನೇನ್ ಫಾಲೋ ಮಾಡ್ಬೇಕು ರೂಲ್ಸ್ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಒಂದು ಸಪರೇಟ್ ವಿಡಿಯೋ ಮಾಡಿದೀನಿ. ಆ ವಿಡಿಯೋನ ನೀವು ಚೆಕ್ ಮಾಡ್ಬೋದು ಬೇಕಾದ್ರೆ. ಸೊ ಫ್ರಂಟ್ ಶೀಟ್ ಬೇಕು ಅಂತ ಅಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಫ್ರಂಟ್ ಶೀಟ್ ಡಿಸ್ಪ್ಲೇ ಆಗುತ್ತೆ. ಇಲ್ಲೇ ಒಂದು ಆಪ್ಷನ್ ಇದೆ, ಈ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡಿ ನೀವು ಐದರ್ ಈ PDF ನ ವರ್ಡ್ ಕನ್ವರ್ಟ್ ಮಾಡಿ ಎಡಿಟ್ ಮಾಡ್ಬೋದು, ಆರ್ ಎಲ್ಸ್ ಈ PDF ನ ಜೆರಾಕ್ಸ್ ತಗೊಂಡು ಪ್ರಿಂಟ್ ಔಟ್ ತಗೊಂಡು ನೀವು ನಿಮ್ ನೇಮ್, ರೋಲ್ ನಂಬರ್, ಡಿಗ್ರಿ, ಇಯರ್, ಕೋರ್ಸ್, ಅಸೈನ್ಮೆಂಟ್ ಟಾಪಿಕ್ ಏನಿದೆ,
ಮೀಡಿಯಂ, ಫೋನ್ ನಂಬರ್ ಇದೆಲ್ಲ ಫಿಲ್ ಮಾಡಿ ನೀವು ಬೇಕಾದ್ರೆ ಪ್ರತಿಯೊಂದು ಅಸೈನ್ಮೆಂಟ್ ಅಲ್ಲೂ ಅಪೆಂಡ್ ಮಾಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ಸ್ ಎಲ್ಲ ಇರುತ್ತೆ. ಸೊ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಇತ್ತು. ಸೊ ಇಂಡಕ್ಷನ್ ಪ್ರೋಗ್ರಾಮ್ ಅಂದ್ರೆ ಓರಿಯಂಟೇಶನ್ ನಮ್ಗೆ ಯಾವಾಗಿತ್ತು ಆ ಡೇಟ್ಸ್ ಎಲ್ಲ ಅಲ್ಲಿ ನೋಟಿಫಿಕೇಶನ್ ಬಂದಿತ್ತು. ಸೊ ಇಲ್ಲಿ ನೋಟಿಫಿಕೇಶನ್ಗೆ ಇನ್ನೊಂದು ಡೈರೆಕ್ಟ್ ಐಕಾನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ನಿಮ್ಗೆ ಎಲ್ಲಾ ನೋಟಿಫಿಕೇಶನ್ಸ್ ಬರುತ್ತೆ, ಏನೇನ್ ನೋಟಿಫಿಕೇಶನ್ ಇದೆ ಅಂತ. ಸೊ ಇಂಪಾರ್ಟೆಂಟ್ಲಿ ಇಷ್ಟೇ ನಿಮ್ಗೆ ಈ KSOU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಇರೋದು. ಇನ್ನೂ ಬೇರೆ ಏನಾದ್ರೂ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ. ಅಂಡ್ ಆಲ್ಸೋ ವಿಡಿಯೋನ ಲೈಕ್ ಮಾಡೋದು, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಆಲ್. ಬಾಯ್.